ಶರಣ್ರಿ ಚಿಕ್ಕದೊರೆ, ಹೆಂಗದಿರಿ ಅನ್ನೋ ಪಟೇಲ್ರ ಭಾರವಾದ ಮಾತುಗಳನ್ನ ಕೇಳಿ ಗೌತಮ್ ಗಂಟ್ಲು ಕಟ್ಟಿತ್ತು. ಮನೆ ಅಳಿಯನಾಗಿ ಬದುಕ್ತಿರೋ ಈ ಗೌತಮ್ ಬೇರೆ ಯಾರೂ ಅಲ್ಲ. ರಾಯದುರ್ಗ ಸಂಸ್ಥಾನದ 4ನೇ ತಲೆಮಾರು. ಚಿನ್ನದ ಚಮಚನ ಬಾಯಲ್ಲಿಟ್ಕೊಂಡು ಹುಟ್ಟಿ ಈಗ ದರಿದ್ರ ಲಕ್ಷ್ಮಿಯ ಪರೀಕ್ಷೆನ ಎದುರಿಸ್ತಿರೋ ಯುವರಾಜ. 4 ವರ್ಷದ ಹಿಂದೆ ಗೌತಮ್ನ ತಾತ ಉದಯ್ಪುರದ ತಮ್ಮ ಖಾಸಾ ದೋಸ್ತ್ನ ಮಗಳು ರಾಜ್ಕುಮಾರಿ ದೀಪಿಕಾ ಧರ್ಮರಾಜೆ ಅರಸ್ ಜೊತೆ ಗೌತಮ್ ಮದ್ವೆನ ಫಿಕ್ಸ್ ಮಾಡಿದ್ರು. ಇಬ್ರು ಚೈಲ್ಡ್ಹುಡ್ ಇಂದಲೂ ಫ್ರೆಂಡ್ಸ್. ಆದ್ರೂ ಗೌತಮ್ಗೆ ದೀಪಿಕಾ ಮೇಲೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಮದ್ವೆಗೆ ರೆಡಿಯಾಗಿ ನಿಂತಿದ್ದ ಸುಂದರವಾದ ಮಂಟಪನ ಬಿಟ್ಟು ರಾಜ ಮನೆತನದ ಕಿರೀಟನ ಬದಿಗೆ ಒತ್ತಿ ಗೌತಮ್ ಹೊರಟು ಹೋಗಿದ್ದ. ಆಶ್ಚರ್ಯ ಏನಂದ್ರೆ ಇವತ್ತಿಗೂ ರಾಜ್ಮಹಲ್ನಲ್ಲಿ ಮದ್ವೆಗಾಗಿ ರೆಡಿ ಮಾಡಿದ್ದ ಆ ಮಂಟಪ ಅಲಂಕಾರ ಮಾಡಿಕೊಂಡು ಮದ್ವೆಗಾಗಿ ಕಾಯ್ತಿತ್ತು. ಚಿಕ್ಕದೊರೆ, ನೀವ್ ಹೆಂಗದಿರ್ರಿ ಅದನ್ನ ಹೇಳ್ರಿ. ನೀವಿಲ್ಲಿಂದ ಹೋದ್ಮೇಲ ರಾಜ್ಮಹಲ್ ಖಾಲಿ ಖಾಲಿ ಅನ್ಸ್ಲಿಕ್ಕತ್ತದ. ಪಟೇಲ್ರೆ, ಹಳೇದೆಲ್ಲ ಬಿಟ್ಟು ಹಾಕ್ರಿ. ನನಗೆ ಅರ್ಜೆಂಟಾಗಿ ನಿಮ್ ಹೆಲ್ಪ್ ಬೇಕು. ನಾನು ಒಂದು ಪ್ರಾಬ್ಲಮ್ ಅಲ್ಲದೀನಿ. ಚಿಕ್ಕದೊರೆ, ನೀವ್ ನನಗೇನು ಹೇಳ್ಬೇಕಾಗಿಲ್ಲ. ಮಲ್ಲೇಶ್ವರಂ ಅಂಗಡಿಯಲ್ಲಿ ಒಡೆದು ಹೋಗಿರೋ ಆ ಮೂರ್ತಿ, ಅದನ್ ಬೀಳ್ಸಿದ್ ನಿಮ್ ಮಾವ, ಎಲ್ಲರ ಬಗ್ಗೆನೂ ಗೊತ್ತೈತ್ರಿ. ಆ ಮಾತು ಕೇಳಿ ಗೌತಮ್ ಶಾಕ್ ಆಗಿ ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡ್ದ. ಅಷ್ಟೇ ಅಲ್ರಿ, ಈಗ ನೀವು ಯಾರ ಮನೆ ಅಳಿಯ ಆಗಿರಿ, ನಿಮ್ಮ ಅತ್ತಿ, ನಿಮ್ ಹೆಂಡತಿ, ಎಲ್ರ ಬಗ್ಗೆನೂ ಈ ಪಟೇಲಂಗ ಗೊತ್ತದರಿ ದೊರೆ. ಗೌತಮ್ ಸ್ಟನ್ ಆಗಿ ನಿಂತ್ಬಿಟ್ಟ. ಪಟೇಲ್ರೆ, ನನಗೆ ಅರ್ಜೆಂಟಾಗಿ 30 ಲ್ಯಾಕ್ ಬೇಕು. ಹೊಂದ್ಸೋಕಾಗತ್ತ? ಚಿಕ್ಕದೊರೆ, ನೀವು ನನ್ನ ಕೇಳ್ತಿದ್ದೀರಾ? ಕೋಟ್ಯಾಂತರ ರೂಪಾಯಿ ವ್ಯವಹಾರ, ರಾಜ್ಮಹಲ್ನ ಸಿಂಹಾಸನ ಎಲ್ಲಾ ಬಿಟ್ಟು ಯಾರ್ದೋ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಅಡ್ಗೆ ಮಾಡ್ಕೊಂಡಿದ್ದೀರಲ್ರಿ. ನೀವ್ ಯಾಕೆ ಹಿಂಗೆಲ್ಲ ಬದುಕ್ಬೇಕು ಅಂತೀನಿ. ಈ 4 ವರ್ಷದಿಂದ ಮುಚ್ಚಿಟ್ಕೊಂಡು ಬಂದ ವಿಷಯಕ್ಕೆ ತೆರೆ ಬೀಳೋ ಸಮಯ ಬಂತು ಅಂದ್ಕೊಂಡ ಗೌತಮ್. ಪಟೇಲ್ರೆ, ಇದು ಮುಖವಾಡ ಅಷ್ಟ. ನಮ್ಮ ದೇಶದಾಗ ತುಂಬಾ ಚೀಪಾಗಿ ನೋಡೋದಂದ್ರ ಮನೆ ಅಳಿಯನ್ ಮಾತ್ರ. ಅದಕ್ಕೆ ಈ ವೇಷ ಹಾಕಿನಿ. ಆದ್ರೆ ಹಿಂದಿನ ಉದ್ದೇಶನ ಈಗಲೇ ಹೇಳಕ್ಕಾಗಲ್ಲ. ನಂಗ ಅಷ್ಟು ಟೈಮ್ ಕೂಡ ಇಲ್ಲ. ಪಟೇಲ್ರೆ, ನೀವು ನಂಗೆ ಲಘೂನೇ ಹೆಲ್ಪ್ ಮಾಡ್ತಿರೋ ಇಲ್ವೋ ಹೇಳ್ರಿ. ಅಷ್ಟೇ ತಾನೇ, ಈಗಲೇ ಅರೇಂಜ್ ಮಾಡ್ತೀನಿ. ಆದ್ರೆ ನಿಮ್ ತಾತಂದು ಒಂದು ಕಂಡೀಷನ್ ಅದ. ತಾತನವ್ರ ಕಂಡೀಷನ್ನ? ನೀವು ದೀಪಿಕಾನ ಮದುವೆ ಆಗ್ಬೇಕು ಚಿಕ್ಕದೊರೆ. ನಿಮ್ ಯುವರಾಜಂಗ್ ಅದೆಷ್ಟು ಸರ್ತಿ ಮದುವೆ ಮಾಡಿಸ್ತೀರಾ? ಐ ಆಮ್ ಆಲ್ರೆಡಿ ಮ್ಯಾರಿಡ್. ನನ್ನ ಹೆಂಡತಿ ಇನ್ನೂ ಬದುಕಿದಾಳ. ನಿಮ್ಮ ಈ ಲಗ್ನನ ಅರಮನಿ ಮಂಜೂರ್ ಮಾಡಿಲ್ರಿ. ಸಿಟ್ಟಾಗ್ಬ್ಯಾಡ್ರಿ ಚಿಕ್ಕದೊರೆ. ನೀವು ಮನಿ ಬಿಟ್ಟು ಹೋದ್ಮ್ಯಾಲ ನಿಮ್ ತಾತಂಗ ಭಾಳ ಅವಮಾನ ಆತ್ರಿ. ಜನರ ಮಾತುಗಳು ಕೇಳಿ ಅವ್ರ ಈಗಾಗ್ಲೇ ಸಾಕಷ್ಟು ನೊಂದಿದಾರ್ರಿ. ಮತ್ತೊಂದು ವಿಚಾರ, ಈ ಪಟೇಲ ಯಾವತ್ತೂ ತನ್ನ ಒಡೆಯನ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ರಿ. ಪಟೇಲ್ರ ಮಾತು ಕೇಳಿ ಗೌತಮ್ ಯೋಚನೆಗೆ ಬಿದ್ದ. ಅವನ್ ಕಣ್ಮುಂದೆ ಹೆಲ್ಪ್ಲೆಸ್ ಆಗಿ ನಿಂತಿರೋ ಅನ್ವಿತಾ ಕಾಣಿಸಿದ್ಲು. ತನ್ನ ಇನ್ನೋಸೆಂಟ್ ಹೆಂಡತಿ ಹಣಕ್ಕೋಸ್ಕರ ಕಬೀರ್ ಅಂತ ಕೆಟ್ಟ ಮನುಷ್ಯನ ಕಾಲಿಗೆ ಬೀಳ್ಬೇಕಾ ಅಂತ ಥಿಂಕ್ ಮಾಡ್ದೋನು ಭಾರವಾದ ಮನ್ಸಿಂದ ಆಗ್ಲಿ ಪಟೇಲ್ರ, ಆದ್ರ ಟೈಮ್ ಬೇಕು. 1 ವರ್ಷದ ನಂತರ ತಾತ ಯಾರನ್ನ ತೋರಿಸಿ ಲಗ್ನ ಆಗುವಂತಾರೋ ಅವರನ್ನ ಆಗ್ತೇನೆ. ಅವನ್ ಮಾತು ಕೇಳಿ ಪಟೇಲ್ರು ಸಂತೋಷದಲ್ಲಿ ಕುಣಿಯೋದೊಂದೇ ಬಾಕಿ. ಅಬ್ಬ, ಅಂತೂ ಮುದುಕನ್ ಮಾತಿಗೆ ಹೂ ಅಂದ್ರಲ್ಲ. 4 ವರ್ಷದಿಂದ ದೊಡ್ಡದೊರಿ ನಿಮ್ಮ ಸಲುವಾಗಿ ಚಿಂತೆ ಮಾಡ್ತಾನಾದಾರ್ರಿ. ನಾನು ಈ ವಿಷಯನ ಹೇಳಿದ್ರ ಅವ್ರು ಭಾಳ ಸಂತೋಷ ಪಡ್ತಾರ. ಪಟೇಲ್ರೆ, ನಿಮ್ಮ ಯುವರಾಜಂಗ 30 ಲಕ್ಷದ ಜೊತೆಗೆ ಪ್ರಿನ್ಸ್ ಗ್ರೂಪ್ ಕೂಡ ಬೇಕು. ಪ್ರಿನ್ಸ್ ಗ್ರೂಪಾ? ಅದ್ಯಾಕ್ರಿ ದೊರೆ? ನಿಮ್ಗ ಈ ಚಿಕ್ಕದೋರಿ ಸ್ವಭಾವ ಏನು ಅಂತ ಗೊತ್ತು. ಉದ್ದೇಶ ಇಲ್ಲದೆ ಏನೂ ಕೇಳಂಗಿಲ್ಲ. ಕೇಳಿದ್ಮೇಲ ಸಿಗೋವರೆಗೂ ಬಿಡಂಗಿಲ್ಲ. ಈಗ ನಾನು ಪ್ರಿನ್ಸ್ ಗ್ರೂಪ್ ಕಂಪನಿ ಎದುರುಗಡೆ ಅದೀನಿ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ವಾಟ್? ಗೌತಮ್ಗೆ ಶಾಕ್ ಆಯ್ತು. ಹ್ಞೂ ಚಿಕ್ಕದೊರೆ, ಚಿಕ್ಕ ಪುಟ್ಟ ಕೆಲ್ಸಕ್ಕಂತ ನಾನು ಬರ್ತಾ ಇರ್ತೀನಿ. ನನಗಿಲ್ಲಿನ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತು. ನೀವಿಲ್ಲಿಗೆ ಬರೋದ್ರೊಳಗ ಈ ಕಂಪನಿ ಯುವರಾಜ ಗೌತಮ್ ಸಿಂಹಾದ್ರಿ ಹೆಸರಿನಲ್ಲಿರ್ತದ. ನಾನೀಗಲೇ ಪ್ರೊಸೀಜರ್ ಶುರು ಮಾಡ್ಕೋತೀನಿ. ಥ್ಯಾಂಕ್ ಯು ಪಟೇಲ್ರ ಅಂತ ಹೇಳಿದ ಗೌತಮ್ ಫೋನ್ ಕಟ್ ಮಾಡ್ದ. ಒಂದ್ಸಲ ನಿಟ್ಟುಸಿರ್ಬಿಟ್ಟು ಗೌತಮ್ ಹಿಂತಿರುಗಿ ನೋಡ್ದ. ಅಲ್ಲಿ ಗೀತಾ ಇನ್ನೂ ಅನ್ವಿತಾನ ಕಬೀರ್ ಹತ್ರ ಹೋಗಕ್ಕೆ ಕನ್ವಿನ್ಸ್ ಮಾಡ್ತಿದ್ಲು. ಗೌತಮ್ ಕೋಪದಲ್ಲಿ ಹಲ್ಕಡಿತಾ, ಇಲಾನ್ವಿ, ನೀನ್ ಯಾವುದೇ ಕಾರಣಕ್ಕೂ ಆ ಲೋಫರ್ ಹತ್ರ ಹಣಕ್ಕಾಗಿ ಕೈ ಚಾಚಬಾರ್ದು. ನಾನ್ ನಿನ್ ಗಂಡ, ನಿಂಗೆ ಅವಮಾನ ಆಗಕ್ಕೆ ಯಾವತ್ತೂ ಬಿಡಲ್ಲ. 1 ನಿಮಿಷನೂ ವೇಸ್ಟ್ ಮಾಡದೆ ಗೌತಮ್ ಪ್ರಿನ್ಸ್ ಗ್ರೂಪ್ ಕಡೆ ಹೊರಟ. ಎಷ್ಟೋ ಜನರಿಗೆ ಪ್ರಿನ್ಸ್ ಗ್ರೂಪ್ ಕಂಪನಿಯ ಮಲ್ಟಿಫ್ಲೋರ್ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋದೇ ಒಂದು ಜಂಭದ ವಿಷಯವಾಗಿತ್ತು. ಕಂಪನಿಯ ದೊಡ್ಡ ಗೇಟ್ ಎದುರು ಆರ್ಡಿನರಿ ಬಟ್ಟೆ ಹಾಕ್ಕೊಂಡಿರೋ ಸಾದಾ ಸೀದಾ ಹುಡುಗ ಗೌತಮ್ ಬಂದು ನಿಂತ. ನೋಡ್ತಾ ಲಕ್ಸುರಿಯಸ್ ಕಾರ್ ಒಂದು ಬಿಲ್ಡಿಂಗ್ ಎದುರು ಬಂದು ನಿಲ್ತು. ಅದರಿಂದ ಒಬ್ಬರು ವ್ಯಕ್ತಿ ಕೆಳಗಡೆ ಇಳಿದ್ರು. ಅವ್ರ ಕೈಯಲ್ಲಿ ರಾಯಲ್ ವಾಕಿಂಗ್ ಸ್ಟಿಕ್, ಕತ್ತಲ್ಲಿ ದಪ್ಪ ಗೋಲ್ಡ್ ಚೇನ್ ಇತ್ತು.
ಗೌತಮ್ನ ನೋಡಿದ ತಕ್ಷಣ ಕಣ್ಣಿಗೆ ಹಾಕಿದ ಗ್ಲಾಸ್ ತೆಗೆದ್ರು. ಅವ್ರ ಕಣ್ಣಂಚು ಒದ್ದೆ ಆಗಿತ್ತು. ಗೌತಮ್ ಸಂತೋಷದಲ್ಲಿ ಪಟೇಲ್ರೇ ಅಂತ ಕರೀತಾ ಓಡ್ ಹೋಗಿ ತಪ್ಕೊಂಡ. ಅವ್ರ ಕೈ ಹಿಡಿದು ಪ್ರೀತಿಲಿ, ಹೆಂಗದಿರಿ ಅಜ್ಜಾರ್ ಹೆಂಗದಾರ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದವ್ರಗ ಈಗ ದೊಡ್ಡ ಪ್ರೀತಿ ಬಂದ್ಬಿಡ್ತಾ ಹೆಂಗ? ನಿಮ್ ಮನ್ಸ್ನಾಗೆ 1000 ಪ್ರಶ್ನೆ ಇರ್ಬೋದು. ಟೈಮ್ ಬರ್ಲಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಫಸ್ಟ್ ಪ್ರಿನ್ಸ್ ಗ್ರೂಪ್ ವಿಷಯ ಏನಾತ್ ಹೇಳ್ರಿ. ಪಟೇಲ್ರು ಗಂಟ್ಲು ಸರಿ ಮಾಡ್ಕೊಂಡು ಗಂಭೀರವಾಗಿ, ಫಾರ್ಮಾಲಿಟಿ ಎಲ್ಲನೂ ಮುಗಿಸಿನಿ, ಕಡೆಯದಾಗ ನಿಮ್ ಸೈನ್ ಆಗ್ಬೇಕಷ್ಟ. ಗೌತಮ್ ಗಂಭೀರವಾಗಿ, ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಶೇಖರ್ ಆನಂದ್ಗೆ ಒಬ್ಬ ಮಗ ಅದಾನಲ್ಲ, ಕಬೀರ್ ಆನಂದ್, ಅವನ ಪರ್ಮಿಷನ್ ಇಲ್ಲದೆ ಈ ಕಂಪನಿಯಾಗ ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಖರೇನಾ? ಉಂದ್ರಿ ಖರೇನ. ಈ ಶೇಖರ್ ಆನಂದ್ಗೆ ಸ್ವಲ್ಪ ರೆಸ್ಟ್ ಕೊಡೋಣಲ್ಲ. ಗೌತಮ್ ಮುಖದಲ್ಲಿ ವ್ಯಂಗ್ಯ ನಗೋಯ್ತು. ಪಟೇಲ್ರು ಜೋರಾಗಿ ನಕ್ಕು, ಕಂಪನಿಯ ಪವರ್ ನಿಮ್ ಕೈಯಾಗೈತ್ರಿ, ಇನ್ಮೇಲೆ ಚೇರ್ಮನ್ ಸೀಟಲ್ಲಿ ನೀವೇ ಇರ್ತೀರಿ. ಬ್ಯಾಡ್ರಿ ಪಟೇಲ್ರ, ನನಗೆ ಆಸೆ ಇಲ್ಲ. ಪ್ರಿನ್ಸ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಯಾರು? ಅವ ಭಾರ್ಗವ್ ಕುಲಕರ್ಣಿ. ಸ್ವಲ್ಪ ಯೋಚಿಸಿದ ಗೌತಮ್, ಆಗ್ಲಿ, ಇನ್ಮೇಲೆ ಅವನ ಪ್ರಿನ್ಸ್ ಗ್ರೂಪ್ನ ಹೊಸ ಪ್ರೆಸಿಡೆಂಟ್ ಆಗ್ತಾನ. ಹೇಳ್ಬಿಡ್ರಿ ಭಾರ್ಗವ್ಗ. ಇಲ್ಲಿ ಗೌತಮ್ ಮತ್ತು ಪಟೇಲ್ರು ಪ್ರಿನ್ಸ್ ಗ್ರೂಪ್ ಲಾಬಿನ ಎಂಟರ್ ಆದ್ರು. ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ ಕೋಪದಲ್ಲಿ ಅವ್ರ ದಾರಿಗೆ ಅಡ್ಡ ಬಂದು, ಪಟೇಲ್ರು ಅಸಮಾಧಾನದಲ್ಲಿ, ಏ ಹುಡುಗಿ, ನೀನ್ ಯಾರ ಜೊತೆ ಮಾತಾಡ್ತಿದೀಯ ಅಂತ ಗೊತ್ತಾ? ಇವರು ರಾಯದುರ್ಗದ ರಾಜ್ಕುಮಾರ್ ಅಂತೇನೋ ಹೇಳಕ್ ಹೊರಟಿದ್ರು. ಅಷ್ಟರಲ್ಲಿ ಗೌತಮ್, ಪಟೇಲ್ರೆ, ನೀವು ಭಾರ್ಗವ್ ಕುಲಕರ್ಣಿಗೆ ಫೋನ್ ಹಚ್ಚ್ರಿ. ಹಚ್ಚಿನ್ರಿ ಚಿಕ್ತೋರೆ. ಮಿಸ್ ಶಾಲಿನಿ, ನಿಂಗೆ ಮಾತಾಡೋ ರೈಟ್ಸ್ ಕೊಟ್ಟಿದ್ಯಾರು? ಶಾಲಿನಿ ಗಾಬ್ರಿಲಿ, ಸಾರಿ ಸರ್. ಶಟ್ ಅಪ್. ನೀನು ಮಾಡಿರೋ ತಪ್ಪಿಗೆ ನಿನ್ನ ಕೆಲಸದಿಂದ ಫೈರ್ ಮಾಡ್ತಿದ್ದೀನಿ. ಗೆಟ್ ಔಟ್. ಅವಳು ಮತ್ತೇನು ಮಾತಾಡದೆ ನೇರವಾಗಿ ಸ್ಮೋಕಿಂಗ್ ಝೋನ್ಗೆ ಹೋಗಿ ಶೇಖರ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ಲು. ಅಷ್ಟರಲ್ಲಿ 45 ವರ್ಷದ ವ್ಯಕ್ತಿಯೊಬ್ಬ ಕೋಪದಿಂದ ಅವರನ್ನೇ ಗುರಾಯಿಸ್ತಾ ನಿಂತಿರೋದು ಕಾಣಿಸ್ತು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಮಿಸ್ಟರ್ ಭಾರ್ಗವ್? ನನ್ನ ಅಸಿಸ್ಟೆಂಟ್ನ ಫೈರ್ ಮಾಡೋಕೆ ನೀನ್ ಯಾರು? ಈ ಕಂಪನಿ ಪ್ರೆಸಿಡೆಂಟಾ? ಆ ವ್ಯಕ್ತಿ ಮಾತು ಕೇಳಿ ಗೌತಮ್ ಪಟೇಲ್ರ ಕಡೆ ನೋಡಿ ಯಾವುದೋ ಅರ್ಥದಲ್ಲಿ ನಕ್ಕ. ಕೂಡ್ಲೆ ಪಟೇಲ್ರು, ಆಫ್ ಕೋರ್ಸ್ ಮಿಸ್ಟರ್ ಶೇಖರ್, ಭಾರ್ಗವ್ಗೆ ಆ ಪವರ್ ಇದೆ, ಯಾಕಂದ್ರೆ ನಾನೇ ಅದನ್ನ ಕೊಟ್ಟಿದ್ದು. ಇವತ್ತಿಂದ ಈ ಕಂಪನಿ ಪ್ರೆಸಿಡೆಂಟ್ ಅವರೇ. ಶೇಖರ್ ಆನಂದ್ ವ್ಯಂಗ್ಯವಾಗಿ, ಓ ಇಸ್ ಇಟ್? ಬೈ ದ ವೇ, ಹೂ ಆರ್ ಯು? ಯಾರ್ ಪರ್ಮಿಷನ್ ತಗೊಂಡು ಒಳಗ್ ಬಂದ್ರಿ? ನಾನ್ ಯಾರ? ಕಮಲಾಕರ್ ಪಟೇಲ್. ಎಲ್ರು ನನ್ನ ಪ್ರೀತಿಯಿಂದ ಪಟೇಲ್ರೇ ಅಂತಾರೆ. ಆ ಹೆಸರು ಕೇಳಿ ಶೇಖರ್ ಮುಖ ಬೆಳಚ್ಕೊಂತು. ಮಿಸ್ಟರ್ ಪಟೇಲ್, ನೀವಾ? ನೀವು ಅಂತ ಹೇಳಿದ್ರೆ ಸಾರಿ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಬನ್ನಿ, ನನ್ನ ಕ್ಯಾಬಿನ್ನಲ್ಲಿ ಕೂತು ಮಾತಾಡೋಣ. ಗೌತಮ್ ಆರ್ಡರ್ ಮಾಡೋ ಥರ, ಮಿಸ್ಟರ್ ಭಾರ್ಗವ್, ಕ್ಯಾಬಿನ್ಗೆ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಪಟೇಲ್ರೆ, ನೀವು ಬನ್ನಿ ಅಂತ ಹೇಳಿ ಚೇರ್ಮನ್ ಕ್ಯಾಬಿನ್ ಕಡೆ ರಾಜನ್ ಥರ ನಡ್ಕೊಂಡು ಹೋದ. ಅದನ್ನ ಸ್ಪೀಚ್ಲೆಸ್ ಆಗಿ ನೋಡ್ತಿದ್ದ ಶೇಖರ್ಗೆ ತಾನ್ ನೀರಲ್ಲಿ ಇಂಚಿಂಚಾಗಿ ಮುಳುಗ್ತಿರೋ ಅನುಭವ ಆಗ್ತಿತ್ತು. ಗೌತಮ್ ಚೇರ್ಮನ್ ಸೀಟಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತವನು, ಮಿಸ್ಟರ್ ಭಾರ್ಗವ್, ಇವತ್ತಿಂದ ಕಂಪನಿ ರೆಸ್ಪಾನ್ಸಿಬಿಲಿಟಿ ನಿಮ್ದು. ಥ್ಯಾಂಕ್ ಯು ಸರ್. ಖಂಡಿತ ನಿಮ್ ನಂಬಿಕೆನ ಉಳಿಸ್ಕೋತೀನಿ. ಗುಡ್. ಅದೇ ಹೊತ್ತಿಗೆ ಪಟೇಲ್ರಿಗೆ ಕಾಲ್ ಬಂತು. ಫೋನ್ ರಿಸೀವ್ ಮಾಡಿದ ಪಟೇಲ್ರು ಶಾಕಿಂದ ದಂಗಾಗೋದ್ರು. ದೊರೆ, ಈಗ ತಾನೇ ಅನ್ವಿತಾ ಆ ಲೋಫರ್ ಕಬೀರ್ ಕ್ಯಾಬಿನ್ಗೆ ಹೋದ್ಲಂತ. ಗೌತಮ್ ಶಾಕಲ್ಲಿ, ಏನ್ ಹೇಳಾಕತ್ತೀರಿ? ಒಂದು ಕ್ಷಣ ಅವನಿಗೆ ಸಿಡ್ಲು ಬಡ್ದಂಗಾಯ್ತು. ಬಿಕಾಸ್ ಅವನಿಗೆ ಕಬೀರ್ ಇಂಟೆನ್ಷನ್ ಕ್ಲಿಯರ್ ಆಗಿ ಗೊತ್ತಿತ್ತು. ದುರ್ಗದ ರಾಜ್ಕುಮಾರ ಕಬೀರ್ನ ಕಪಿಮುಷ್ಟಿಯಿಂದ ಅನ್ವಿತಾನ ಬಿಡಿಸ್ಕೊಂಡು ಬರ್ತಾನ. ಅನ್ವಿತಾಗೆ ಗೌತಮ್ನ ಸತ್ಯ ಗೊತ್ತಾಗತ್ತಾ? ಗೌತಮ್ ಈ ಎಲ್ಲ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ತಿಳ್ಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.